ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ ಬಿ ಡಿ ಎ ವಿಲ್ಲಾ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಅದು ಕೂಡ ನೀವೇನಾದರೂ 2026ಗೆ ಏನಾದರೂ ಬಿ ಡಿ ಎ ವಿಲ್ಲಾ ಅಥವಾ ಡಿಫ್ರೆಂಟ್ ಬೇರೆ ಬೇರೆ ವಿಲ್ಲಾಗಳು ತಗೋಬೇಕು ಅಂತ ಏನಾದರೂ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ವೀಕ್ಷಕರೇ, ಅದಕ್ಕೊಂದು ಬಿ ಡಿ ಎ ವಿಲ್ಲಾ ಹೇಗಿದೆ, ಆ ಬಿ ಡಿ ಎ ವಿಲ್ಲಾ ಯಾವ ಲೊಕೇಶನ್ಲಿದೆ, ನೀವೇನಾದರೂ 2026ಗೆ ತಗೋಬೇಕು ಅಂತಿದ್ರೆ ಇದು ಬೆಸ್ಟ್. ಆ ಬಿ ಡಿ ಎ ವಿಲ್ಲಾ ಅದ್ರ ಪ್ರತಿಯೊಂದು ರಿವ್ಯೂ, ಯಾವ್ಯಾವ ಅಮ್ಯುನಿಟೀಸ್ ಇದೆ, ಏನೇನು ಸ್ಕ್ವೇರ್ ಫೀಟು, ಏನೇನು ಪ್ರೈಸು, ಎಲ್ಲ ಪ್ರತಿಯೊಂದು ಎಲ್ಲಿ ಬರುತ್ತೆ, ಈ ಮೆಟ್ರೋಗೆ ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದೆ, ಬಸ್ಸಿಗೆ ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದೆ ಅನ್ನೋ ಪ್ರತಿಯೊಂದು ಮಾಹಿತಿನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ಬಿ ಡಿ ಎ ವಿಲ್ಲಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರೈಡ್ ವಿಲ್ಲಾ ಅಂತಲೂ ಕರೀತಾರೆ, ಅಥವಾ ಪುನೀತ್ ರಾಜ್ಕುಮಾರ್ ಹೌಸಿಂಗ್ ಕಾಂಪ್ಲೆಕ್ಸ್ ಪ್ರಾಜೆಕ್ಟು, ಹುನ್ನಿಗೆರೆ ಪ್ರಾಜೆಕ್ಟ್ ವೀಕ್ಷಕರೇ. ಇಲ್ಲಿ ನಿಮಗೆ 3 BHK ವಿಲ್ಲಾಸು ಮತ್ತು 4 BHK ವಿಲ್ಲಾಸು. 3 BHKಲಿ 2 ಥರ ನೋಡ್ಬೋದು, ಡಿಫ್ರೆಂಟು, ಮತ್ತು 4 BHKಲೂ ಕೂಡ ನಿಮಗೆ 2 ಥರ ನೋಡ್ಬೋದು ವೀಕ್ಷಕರೇ. ಇದು ಬರೋದು ವೀಕ್ಷಕರೇ ಹುನ್ನಿಗೆರೆ ವಿಲೇಜು, ದಾಸನಪುರ ಹೋಬಳಿ, ಬ್ಯಾಂಗ್ಳೂರು. ನಿಮಗೆ ಮಾಧವರ ಮೆಟ್ರೋ ಸ್ಟೇಷನಿಂದ ನಿಮಗೆ ಒಂದು 12 ಕಿಲೋಮೀಟ್ರ್ ಆಗ್ಬೋದು ವೀಕ್ಷಕರೇ. ಅದಾದಮೇಲೆ ನಿಮಗೆ ಇನ್ನೊಂದು ಏನಂದರೆ, ನಿಮಗೆ ಕಡಬಗೆರೆ ಕ್ರಾಸಿಗೂ, ನಿಮಗೆ ಸುಮ್ಮನಹಳ್ಳಿಯಿಂದ ಕಡಬಗೆರೆ ಕ್ರಾಸಿಗೂ ನಿಮಗೆ ಒಂದು ಮೆಟ್ರೋ ಸ್ಟೇಷನ್ನು ಆಲ್ರೆಡಿ ಪ್ರಾಜೆಕ್ಟ್ ಅಪ್ರೂವ್ ಆಗಿ ಆಲ್ರೆಡಿ ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲೂ ಕೂಡ ನಿಮಗೆ ಕಡಬಗೆರೆ ಕ್ರಾಸ್ ಇಲ್ಲಿಂದ ಒಂದು 6ರಿಂದ 7 ಕಿಲೋಮೀಟ್ರ್ ಕಡಬಗೆರೆ ಕ್ರಾಸ್ ಮೆಟ್ರೋ ಸ್ಟೇಷನ್ಗೂ ಆಗ್ಬೋದು. ಲೊಕೇಶನ್ ಸೂಪರ್ ಇದೆ ವೀಕ್ಷಕರೇ. ಒಂದು ಸ್ವಲ್ಪ ಡಿಸ್ಟೆನ್ಸ್ ದೂರ ಅನ್ನೋದು ಬಿಟ್ಟರೆ ಲೊಕೇಶನ್ ಸೂಪರ್ ಇದೆ. ಮತ್ತು ನಾನು ಲೇಟೆಸ್ಟ್ ಈ ಡಿಸೆಂಬರಲ್ಲಿ ಹೋಗಿ ಬಂದಿರೋದ್ರಿಂದ ರೋಡ್ಗಳ್ನೂ ಅಷ್ಟೇ, ಸುತ್ತಮುತ್ತ ರೋಡ್ಗಳನ್ನ ಇವರೇ ಬಿ ಡಿ ಎದರೆಯ ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ವೀಕ್ಷಕರೇ. ಸೂಪರಾಗಿ ಮಾಡ್ತಿದ್ದಾರೆ. ಎಲ್ಲ ರೋಡ್ ಆಗಲಿ, ಡ್ರೈನೇಜ್ ಹೋಗೋಕ್ಕಾಗಲಿ, ಅಲ್ಲಿಗೆ ಬರೋಕ್ಕೆ ಲೊಕೇಶನಿಗೆಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ವಿಲ್ಲಾಸ್ ಕೂಡ ಅಷ್ಟೇ, ತುಂಬಾ ವಿಲ್ಲಾಸ್ಗಳು ಇದ್ದಾವೆ. ಇನ್ನು ಈಗೆಲ್ಲ ಸ್ವಲ್ಪ ಲಿಮಿಟೆಡ್, ಈ 1 ಇಯರಲ್ಲಿ ಸ್ವಲ್ಪ ಲಿಮಿಟೆಡ್ ವಿಲ್ಲಾಸ್ಗಳ ಈಗ ಆಲ್ರೆಡಿ ಇದೆ. ತುಂಬ ವಿಲ್ಲಾಸ್ಗಳನ್ನ ಆ್ಯಕ್ಷನ್ ಕೂಡ ಹಾಕಿದ್ದಾರೆ. ಅದರಲ್ಲಿ ಕೂಡ ಆ್ಯಕ್ಷನಲ್ಲೂ ಕೂಡ ತುಂಬ ವೀಕೆಂಡ್ಗಳು ಅಥವಾ ಈ ಬಿ ಡಿ ಎ ಮೇಳ ನಡೆಯುತ್ತಲ್ಲ, ಅಲ್ಲಿ ಆ್ಯಕ್ಷನಲ್ಲಿ ಕೂಗ್ತಾರೆ ವೀಕ್ಷಕರು. ನೀವು ಚೆನ್ನಾಗಿದ್ದ ವಿಲ್ಲಾನ ನೀವು ಆ್ಯಕ್ಷನಲ್ಲಿ ಜಾಸ್ತಿ ಕೊಟ್ಬಿಟ್ಟು ಒಂದು 5-6 ಲಕ್ಷ ರೂಪಾಯಿ ಜಾಸ್ತಿ ಕೊಟ್ಟು ತೊಗೊಬೋದು. ಅದರಲ್ಲೂ ಕೂಡ ಲಿಮಿಟೆಡ್ ವಿಲ್ಲಾಸು ಅವೈಲೇಬಿಲಿಟಿ ಇದ್ದಾವೆ. ನೀವೇ ಹೋಗಿ ಚೂಸ್ ಮಾಡಿ ಅಲ್ಲಿ ತೊಗೊಂಡು ರಿಜಿಸ್ಟ್ರ್ ಮಾಡಿಸ್ಬೋದು. ಬಿ ಡಿ ಎ ಎಲ್ಲರಿಗೂ ಗೊತ್ತು, ಬಿ ಡಿ ಎ ಮಲ್ಲೇಶ್ವರಂ ಕುಮಾರಪರ್ವ ಇದ್ರ ಹತ್ರ ಇರೋದು. ಆಫೀಸಿಗೆ ಹೋಗಿ ನೀವು ರಿಜಿಸ್ಟ್ರ್ ಮಾಡೋದು. ಬಿಫೋರ್ ರಿಜಿಸ್ಟ್ರ್ ಮಾಡೋಕ್ಕಿಂತ ಫಸ್ಟು ಈ ಹುನ್ನಿಗೆರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೌಸಿಂಗ್ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ ಅಂತ ಹೊಡ್ಕೊಬಂದರೆ ನೀವು ಅಲ್ಲಿ ಬಂದು ನೋಡ್ಬೋದು ವೀಕ್ಷಕರೇ. ಎಲ್ಲ ಅಲ್ಲೇ ಪ್ರತಿಯೊಬ್ಬರು ವಾಚ್ಮೆನ್ಗಳೇ ನಿಮಗೆ ಕೀ ಕೊಡ್ತಾರೆ. ಅಲ್ಲೇ 3 BHK 4 BHK ಅದರದೆಲ್ಲ ಫುಲ್ ಟೂರೇ ನೀವು ಮಾಡ್ಕೊಂಬರ್ಬೋದು. ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ತುಂಬ ಲೊಕೇಶನ್ ಒಂಚೂರು ಇದು ಔಟ್ಸೈಡ್ ಅಂತ ಬಿಟ್ಟರೆ, ಬಟ್ ಎಲ್ಲ ಈಗೆಲ್ಲ ಮೆಟ್ರೋ ಮತ್ತು ಕಡಬಗೆರೆ ಕ್ರಾಸು ಮೆಟ್ರೋ ಬಂದರೆ ಬಸ್ಸು ಕೂಡ ಹುನ್ನಿಗೆರೆಗೆ ಬಸ್ಸು ಕೂಡ ಬರುತ್ತೆ ಸ್ಟಾಪು. ಪ್ರತಿಯೊಂದು ಎಲ್ಲ ಒಳ್ಳೆ ಲೊಕೇಶನ್ ಇರೋದು. ನೀವೇನಾದ್ರು ಔಟ್ಸೈಡಲ್ಲಿ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಸಿಟಿ ಇದಲ್ದಲ್ಲಿ ಒಳ್ಳೆ ಗಾಳಿ ಎನ್ವಾಮೆಂಟಲ್ಲಿ ನೀವು ಸ್ಟೇ ಆಗಬೇಕು ಅಂತಿದ್ರೆ ಇದೊಂಥರ ಬೆಸ್ಟ್ ಇದು ಅಂತಲೇ ಲೊಕೇಶನ್ ಅಂತಲೂ ಹೇಳ್ಬೋದು. ಮತ್ತು ಪ್ರತಿಯೊಂದು ಬೆಸ್ಟ್ ಅಮ್ಯುನಿಟೀಸು ವೀಕ್ಷಕರೇ. ಪ್ರತಿಯೊಂದು 20+ ಪಾರ್ಕ್ಸ್ ಇದೆ, ಕ್ಲಬ್ ಹೌಸು, ಕೆಫಿಟೇರಿಯಾ, ಕಿಡ್ಸ್ ಪ್ಲೇ ಏರಿಯಾ, ಬಾಸ್ಕೆಟ್ಬಾಲು, ಕ್ರಿಕೆಟ್ ಪಿಚ್ಚು, ಪ್ರತಿಯೊಂದು ವಾಟರ್ ಟ್ಯಾಂಕು, ಮತ್ತು ಇಂಡಿವಿಜುವಲ್ ಹೌಸಸ್ಗಳಿಗೆ ಅವರು ಸಪ್ರೇಟ್ ಮೇಲೆ ವಾಟರ್ ಸಂಪ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಪ್ರತಿಯೊಂದು ವಿಲ್ಲಾಗಳಿಗೆ ಒಂದು ಕಾರ್ ಪಾರ್ಕಿಂಗು, ಒಂದು ಬೈಕ್ ಪಾರ್ಕಿಂಗ್ ಇದೆ ಸಪ್ರೇಟ್. ನೀವು ಎಷ್ಟೇ ಜನ ಬಂದರೂ ಔಟ್ಸೈಡ್ ರೋಡಲ್ಲೂ ಕೂಡ, ಮತ್ತು ಬ್ಯಾಕ್ ಸೈಡ್ ಆಫ್ ವಿಲ್ಲಾ ಕೂಡ ಎಲ್ಲರೂ ಇದು ಬಂದರೆ ನಿಮ್ಮ ರಿಲೇಟಿವ್ಸ್ ಬಂದರೆ ಅವರಿಗೂ ನಿಲ್ಸೋಕ್ಕೆ ಕೂಡ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ನೀವೇನೇ ಬಂದು ಇದನ್ನು ಪ್ರತಿಯೊಂದು ಹೌಸಸ್ಗಳೂ ಅಷ್ಟೇ ಒಳಗಡೆ ಎಲ್ಲ ವಿಲ್ಲಾ ಥರ 3 BHKಲಿ 3 ಬೆಡ್ರೂಮ್ಸು, 4 BHKಲಿ 4 ಬೆಡ್ರೂಮ್ಸ್ ಇದ್ದಾವೆ, 2 ಬಾತ್ರೂಮ್ಸು. 4 BHK ಇದ್ದರೆ 3 ಬಾತ್ರೂಮ್ಸು, ಆ್ಯಂಡ್ ಇವನ್ 3 BHKಲು ಕೂಡ 3 ಬಾತ್ರೂಮ್ಸ್ ಬರ್ತವೆ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು 3 BHKಲಿ. 3 BHKಲಿ 2 ಥರ ಬರುತ್ತೆ, ಒಂದು 32.40 ಬರುತ್ತೆ, ಇನ್ನೊಂದು ಅಷ್ಟೇ ಸೇಮ್ ಅನಿಸುತ್ತೆ. ಬಟ್ ಇನ್ನೊಂದು 3747 ಬಂದ್ಬಿಟ್ಟು ಫೀಟ್ ಬಂದ್ಬಿಟ್ಟು ಅದು 4 BHK ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ನೋಡಿ ಪ್ರೈಸ್ ಬಂದ್ಬಿಟ್ಟು 90 lakhs 3 BHK ಸ್ಟಾರ್ಟಿಂಗು. ಅದು 32.5 ಇದೆಯಲ್ಲ, ಅದು 3 BHK 90 lakh. ಇನ್ನೊಂದು 3 BHKನೇ ಇದೆ, ಅದು 1.15 crore. ಬಟ್ ನಿಮಗೆಲ್ಲ ಇಲ್ಲಿ ಇಂಡಿವಿಜುವಲ್ ಹೌಸಸ್ ವೀಕ್ಷಕರೇ. ಒಂದು ಹೌಸಿಂದ ಇನ್ನೊಂದು ಹೌಸಿಗೆ ಒಂದು 4 ಫೀಟು ಗ್ಯಾಪ್ ಇದೆ. ಪ್ರತಿಯೊಂದಕ್ಕೂ ನೀವು ಫೆನ್ಸಿಂಗ್ ಕೂಡ ಮಾಡಿಸ್ಕೊಬೋದು. ಇನ್ನೊಂದು 4 BHK ಬಂದ್ಬಿಟ್ಟು ವೀಕ್ಷಕರೇ ನಿಮಗೆ ಅದು ಆಲ್ಮೋಸ್ಟ್ 1.25 crores ಆಗುತ್ತೆ. ಪ್ರತಿಯೊಂದು ರಿಜಿಸ್ಟ್ರೇಷನ್ನು ಪ್ರತಿಯೊಂದು ಎಲ್ಲ ನೀವು ಬಿ ಡಿ ಎ ಅವ್ರ ಕಡೆಯಿಂದ ಮಾಡಿಸ್ಕೊಡ್ತಾರೆ. ನಿಮಗೆ ಇಲ್ಲಿ ಡಾಕ್ಯುಮೆಂಟೇಷನ್ ಏನು ಪ್ರಾಬ್ಲಮ್ ಬರಲ್ಲ. ಡಾಕ್ಯುಮೆಂಟೇಷನ್ ಸಬ್ಮಿಟ್ ಮಾಡಬಲ್ಲ, ನೀವೆಲ್ಲ ವೆರಿಫಿಕೇಷನ್ ಮಾಡಬೇಕು ಅನ್ನೋದು ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಬಿ ಡಿ ಎ ಕಡೆಯಿಂದಲೇ ನೋಡ್ಕೊಳ್ತಾರೆ. ಮತ್ತು ಇನ್ನೊಂದು ನಂಗೆ ಒಳ್ಳೇದೇನು ಅನಿಸಿದ್ದು ಅಂದರೆ ವೀಕ್ಷಕರೇ, ಅಲ್ಲಿ
ನನ್ನ ಮನೆಗೆ ಹೋದಾಗ ಸ್ವಲ್ಪ ಮನೆಗಳೆಲ್ಲ ಸ್ಕ್ರಾಚು ಅದು ಇದು ಪ್ರತಿಯೊಂದು ವುಡ್ ಚೆನ್ನಾಗಿಲ್ಲ ಅಂದ್ರೂ ಒಬ್ಬರಿಗೆ ಪ್ರತಿಯೊಂದೂ ಆಗಿ ಒಂದು ಈಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ನೀವು ಮನೆಗೆ ಬರ್ತೀರಾ ಅಂದರೆ ನೀವೆಲ್ಲ ನೋಡಿ ಏನೇ ಪ್ರಾಬ್ಲಮ್ ಆಗಿದ್ರು ಅವರು ಪ್ರತಿಯೊಂದು ಮತ್ತೆ ರೀಕನ್ಸ್ಟ್ರಕ್ಷನ್ ಥರ ಮಾಡ್ಕೊಡ್ತಾರೆ. ಅಂದರೆ ಮತ್ತೆ ಟೈಲ್ಸ್ ಏನೇ ಆಗಿದ್ರು ಟೈಲ್ಸ್ ತೆಗಿಸಿ ಹೊಸ ಟೈಲ್ಸ್ ಹಾಕೋದು, ವುಡ್ ಏನೇ ಒಂಚೂರು ಇದಾಗಿದ್ರು ಕುಟ್ಟು ಏನಾದ್ರು ಬಂದಿದೆ ಅಂದ್ರೂ ವುಡ್ಡನ್ನು ಚೇಂಜ್ ಮಾಡೋದು, ಪ್ರತಿಯೊಂದು ರೀಪೇಂಟ್ ಮಾಡಿಕೊಡೋದು. ನಿಮ್ಮ ಮನೆಗೆ ಗೃಹ ಪ್ರವೇಶ ಆಗೋ ಹೊತ್ತಿಗೆ ಅವರು ಪ್ರತಿಯೊಂದನ್ನು ಮತ್ತೆ ರೀಪೇಂಟಿಂಗ್ ಆಗಲಿ, 1 more coat ರೀಪೇಂಟಿಂಗು, ವುಡ್ ಪ್ರತಿಯೊಂದನ್ನು ಎಲ್ಲ ಇನ್ಫೆಕ್ಷನ್ ಮಾಡಿ ವಾಟ್ರ್ ಚೆನ್ನಾಗಿದೆಯಾ, ಮೇಲೆಲ್ಲ ವಾಟ್ರ್ ಪ್ಲಾಸ್ಟ್ರಿಂಗ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ಪ್ರತಿಯೊಂದು ನೋಡಿ ಅವರೇ ಮಾಡಿಸಿ ನಿಮಗೆ ಹ್ಯಾಂಡ್ ಓವರ್ ಮಾಡಿಕೊಡ್ತಾರಂತೆ ವೀಕ್ಷಕರೇ. ಹಾಗೆಯೇ ಅಲ್ಲಿರ ಒಬ್ಬರು ಆಲ್ರೆಡಿ ಎಲ್ಲ ಕನ್ಸ್ಟ್ರಕ್ಷನ್ ಒಬ್ಬರಿಗೆ ಮಾಡ್ತಾಯಿದ್ರು, ಅವ್ರು ಹೇಳಿದ್ದು ಆ್ಯಕ್ಚುಲಿ. ಹಾಗಾಗಿ ಪ್ರತಿಯೊಬ್ಬರು ನೀವು ಹೋಗಿ ನೋಡಬೇಕು ಅಂತಿದ್ರೆ ಅಷ್ಟು ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಅಮ್ಯುನಿಟೀಸು ನಾನು ನೋಡಿರೋ ಪ್ರಕಾರ ಬೇರೆ ವಿಲ್ಲಾಗಳು ಅಥವಾ ಬೇರೆ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಒನ್ ಆಫ್ ದ ಬೆಸ್ಟ್ ಅಮ್ಯುನಿಟೀಸು. ಮತ್ತು ಕ್ಲಬ್ ಹೌಸು ಮತ್ತು ಇದ್ರದ್ದು ಇಂಡಿವಿಜುವಲ್ ಹೋಮ್ ಟೂರು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಅದನ್ನು ಕೂಡ ಕ್ಯಾಪ್ಚರ್ ಬಂದಿದ್ದೀನಿ. ಅದನ್ನು ಕೂಡ ಇನ್ನೊಂದು ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೋಮ್ ಟೂರ್ ಏನೇನಿದೆ ಏನಿಲ್ಲ ಮತ್ತು ಕ್ಲಬ್ ಹೌಸಲ್ಲಿ ಏನೇನಿದೆ ಏನಿಲ್ಲ ಅನ್ನೋದೆಲ್ಲ ಪ್ರತಿಯೊಂದು ಡೀಟೇಲ್ಸು ಹೇಳ್ತೀನಿ ವೀಕ್ಷಕರೇ. ಇದು ಇಂಡಿವಿಜುವಲ್ ಎಲ್ಲ 30 feet ರೋಡು, ಪ್ರತಿಯೊಬ್ಬರಿಗೂ ಎಲ್ಲ ಕಾಂಕ್ರೀಟ್ ಇದ್ರದ್ದು ಪ್ರತಿಯೊಂದು ಅಷ್ಟು ಚೆನ್ನಾಗಿ ಮನೆ ಮುಂದ್ಗಡೆ ಇದು ಗಿಡಗಳನ್ನೆಲ್ಲ ಹಾಕಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ರೆಡಿ ಒಂದು 15 to 20 ಫ್ಯಾಮಿಲೀಸ್ ಆಲ್ರೆಡಿ ಬಂದು ಸ್ಟೇ ಆಗಿದ್ದಾರೆ. ಬಟ್ ತುಂಬ ಇನ್ನೂ ಒಂದು 100 ಅದೆಲ್ಲ ಓವರ್ ಆಗಿದ್ದಾವೆ. ಇನ್ನೂ ಒಂದು 100-120 ಸ್ವಲ್ಪ ಆ್ಯಕ್ಷನಲ್ಲಿ ಇದ್ದಾವೆ. ಆ್ಯಕ್ಷನಲ್ಲಿ ಆಗ್ಬಿಟ್ಟು ಅದಾದಮೇಲೆ ಸ್ವಲ್ಪ ಲಿಮಿಟೆಡ್ ಮಾತ್ರ ಲಭ್ಯವಿದ್ದಾವೆ. ಆ್ಯಕ್ಷನಲ್ದಲ್ಲೇ ನೀವು ಹೋಗಿ ನೋಡಿ ತೊಗೊಳಕ್ಕೆ ಸ್ವಲ್ಪ ಲಿಮಿಟೆಡ್ ವಿಲ್ಲಾಸ್ಗಳು ಲಭ್ಯವಿದ್ದಾವೆ ವೀಕ್ಷಕರೇ. ಹಾಗಾಗಿ ಯಾರೇ ವಿಲ್ಲಾದ ಬಗ್ಗೆ ನಿಮಗೆ ತೊಗೋಬೇಕು, ವಿಲ್ಲಾದಲ್ಲಿ ಬೆಸ್ಟ್ ಲೊಕೇಶನಲ್ಲಿ ತೊಗೋಬೇಕು ಅಂತಿದ್ದಾರೋ ಪ್ಲೀಸ್ ನೀವು ವಿಲ್ಲಾಗಳು ಇದನ್ನು ಹೋಗಿ ಹುನ್ನಿಗೆರೆ ಇದರಲ್ಲಿ ವಿಲೇಜಲ್ಲಿ ಹೋಗಿ ಈ BDA ಪ್ರೈಮ್ ವಿಲ್ಲಾನ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರೈಡ್ ವಿಲ್ಲಾನ ಹೋಗಿ ವೀಕ್ಷಣೆ ಮಾಡಿ ವೀಕ್ಷಕರೇ. 3 BHK ಆಗಲಿ 4 BHK ಆಗಲಿ ನಿಮಗೆ ಅಲ್ಲಿ ನೋಡಿದವರಿಗೆ ಲೊಕೇಶನ್ನು ಇಷ್ಟ ಆಗುತ್ತೆ ಮತ್ತು ಅಮ್ಯುನಿಟೀಸ್ ಕೂಡ ಇಷ್ಟ ಆಗುತ್ತೆ. ಅದೊಂದೇ ಬಿಟ್ಟರೆ, ಬಟ್ ಸಿಟಿಯಿಂದ ಸ್ವಲ್ಪ ದೂರ ಅನ್ನೋದು ಬಿಟ್ಟರೆ ಅಮ್ಯುನಿಟೀಸು ಮತ್ತು ಹೌಸಸ್ ಕನ್ಸ್ಟ್ರಕ್ಟ್ ಮಾಡಿರೋದು ಈ 90 lakhs ಕೊಡ್ತಾ ಇರೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಆ್ಯಕ್ಚುಲಿ. ನಿಮಗೊಂದು ವಿಲ್ಲಾದಲ್ಲಿ ನೀವು ಸ್ಟೇ ಆಗ್ತಾ ಇರೋದು ಮತ್ತು ಬೆಸ್ಟ್ ಲೊಕೇಶನಲ್ಲಿ ಹೆಲ್ತ್ ಇಶ್ಯೂಸು, ತಂದೆ ತಾಯಿಗಳು ಪ್ರತಿಯೊಂದು ಅವರೆಲ್ಲ ಇದ್ದರು ಇಂಥ ಅಲ್ಲಿ ಸ್ಟೇ ಆಗೋದು ತುಂಬಾ ಬೆಸ್ಟು ಆ್ಯಕ್ಚುಲಿ. ಅದ್ರ ಹಿಂದ್ಗಡೆ ಇನ್ನೂ 1 BHK ಅಪಾರ್ಟ್ಮೆಂಟ್ ಕೂಡ ಇದೆ ಅವ್ರದ್ದು. ನೀವು ಇಂಟ್ರೆಸ್ಟೆಡ್ ಇದ್ದರೂ ತೊಗೋಬೋದು. ನೋಡಿ ಇಲ್ಲೆಲ್ಲ ಈಗೆಲ್ಲ ಕ್ಲೀನ್ ಮಾಡಿಲ್ಲ, ಈಗೆಲ್ಲವ ಕ್ಲೀನ್ ಮಾಡಿಕೊಡ್ತಾರೆ ಪ್ರತಿಯೊಂದು. ಬಟ್ ಇಲ್ಲೆಲ್ಲ ರಿಲೇಷನ್ಸ್ ನಿಮ್ಮ ಯಾರ್ಯಾರು ಔಟ್ಸೈಡಿಂದ ಬಂದವರಿಗೆ ಪಾರ್ಕಿಂಗ್ಗಳಿಗೆಲ್ಲ ಅಲ್ಲಿ ಜಾಗ ಬಿಟ್ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ 4 BHK ಇದೆಲ್ಲ ನೋಡೋಕ್ಕೇ ಒಂಥರ ಖುಷಿಯಾಗುತ್ತೆ. ಅದರೊಳಗಡೆ ಅಲ್ಲಿ ನಡೆದಾಡ್ತಾ ಅಲ್ಲೆಲ್ಲ ವಾಕ್ ಮಾಡೋದು, ಅರ್ಲಿ ಮಾರ್ನಿಂಗು ವರ್ಕ್ ಫ್ರಮ್ ಹೋಮು ಇದ್ದರು ಅವರಿಗೆಲ್ಲ ಒಂಥರ ಬೆಸ್ಟ್ ಲೊಕೇಶನ್ನು ಚೆನ್ನಾಗಿರುತ್ತೆ. ಒಂಥರ ಆರೋಗ್ಯನೂ ಚೆನ್ನಾಗಿರುತ್ತೆ ಇಂಥ ಪ್ಲೇಸಲ್ಲೆಲ್ಲ ಇದ್ದಾಗ. ಹಾಗೆ ನೋಡ್ಕೊಳ್ಳಿ, ನಿಮಗೆ ಇಷ್ಟ ಆದರೆ ಏನೇ ಆದ್ರೂ ಕಮೆಂಟ್ಸ್ ಮಾಡಿ, ಇನ್ನೊಬ್ರಿಗೂ ಹೆಲ್ಪ್ ಆಗಲಿ. ಯಾರು ತೊಗೊಂಡಿದ್ರೆ ಅವರು ಕಮೆಂಟ್ ಮಾಡಿ, ಅಥವಾ ಯಾರು ತೊಗೊಂಡಿದ್ದು ಏನಾದ್ರು ರಿವ್ಯೂ ಮಾಡಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಏನಾದ್ರು ಡಿಫೆಕ್ಟಿವ್ ಏನಾದ್ರು ಅದು ಇದು ಇತ್ತು ಅಂದ್ರೂ ಪ್ಲೀಸ್ ಕಮೆಂಟ್ ಮಾಡಿ, ಇನ್ನೊಬ್ರು ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ನೀವು ತೊಗೊಂಡಿರೋ ವರ್ತ್ ಇದೆಯಾ ಅಥವಾ ಹೇಗೆ ಎಲ್ಲ ಪ್ರತಿಯೊಂದು ಯಾವ್ಯಾವ ಥರ ಕೆಲಸ ಮಾಡಿಕೊಡ್ತಾರೆ ಪ್ರತಿಯೊಂದೂ ಎಲ್ಲರೂ ಕಮೆಂಟ್ಸ್ ಮಾಡಿದರೆ ಇನ್ನೊಬ್ರು ತಗೊಳೋರಿಗೆ ಇನ್ನೊಬ್ರು ಮೋಸ ಹೋಗಲ್ಲ. ಪ್ರತಿಯೊಬ್ಬರು ತೊಗೊಳಕ್ಕೆ ಒಂಥರ ಇಂಡಿವಿಜುವಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಇದೊಂದು ಸ್ಮಾಲ್ ವೀಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ಹೇಗಿದೆ ವಿಲ್ಲಾ ಅನ್ನೋದೊಂದು ಟೂರ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ರಿವ್ಯೂ ಮಾಡಿದ್ದೀನಿ, ಇದು ಏನೇನೆಲ್ಲ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ, ಹೇಗಿದೆ ವಿಲ್ಲಾಸ್ಗಳು ಅನ್ನೋದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ನಾನು ವೀಡಿಯೋ ಮುಖಾಂತರ ನನ್ನ ಎಲ್ಲ ಚಾನಲ್ ವೀಕ್ಷಕರಿಗೂ ತೋರಿಸಿದ್ದೀನಿ. ಪ್ರತಿಯೊಬ್ಬರೂ ಏನೇ ಆದ್ರೂ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಇದ್ರ BDA ವಿಲ್ಲಾ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು, ಇನ್ನೊಂದು ಬಗ್ಗೆ ನೆಕ್ಸ್ಟ್ ಇದರಲ್ಲಿ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಪ್ರತಿಯೊಂದು 3 BHK ಒಂದು ಟೂರ್ ಮಾಡಿದ್ದೀನಿ ಮತ್ತು ಕ್ಲಬ್ ಹೌಸ್ದೊಂದು ಟೂರ್ ಮಾಡಿದ್ದೀನಿ. ಏನೇನಿದೆ ಒಳಗಡೆ ಯಾವ್ಯಾವ ಥರ ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ಒಳಗಡೆ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ವೀಕ್ಷಕರೇ. ಹಾಗಾಗಿ ಯಾರಿಗೂ ತುಂಬ ಜನಕ್ಕೆ BDA ಪ್ರಾಪರ್ಟಿ ತೊಗೋಬೇಕು, BDA ವಿಲ್ಲಾ ಮಾಡಬೇಕು, BDA ಸೈಟ್ ತೊಗೋಬೇಕು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ. ಅವರಿಗೆ BDA ವಿಲ್ಲಾ ತೊಗೋಬೇಕು ಅಂತಿದ್ದವರಿಗೆ ಒನ್ ಆಫ್ ದ ಬೆಸ್ಟ್ ವಿಲ್ಲಾಸ್ ಅಂತಲೇ ಹೇಳ್ಬೋದು. ನೀವು ಸಿಟಿ ಒಳಗೆಲ್ಲ ನೋಡ್ತೀರ, ಎಲ್ಲ ಅಟ್ಯಾಚ್ಡ್ ಹೌಸಸ್ ಇರ್ತವೆ. ಇವೆಲ್ಲ ಇಂಡಿವಿಜುವಲ್ಲು 3 BHK ವಿತೌಟ್ ಅಟ್ಯಾಚ್ಮೆಂಟು, ಯಾವುದು ವಾಲ್ಟು ಏನಿದಿರಲ್ಲ ಎಲ್ಲರಿಗೂ ನಿಮಗೆ 3 to 4-5 feet ಗ್ಯಾಪ್ ಇರುತ್ತೆ ಒಂದು ಹೌಸಿಂದ ಇನ್ನೊಂದು ಹೌಸಿಗೆ. ಎಲ್ಲ ಸೈಡು ಅಷ್ಟೇ ಒಂಥರ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ನೀವೆಲ್ಲ ಫೆನ್ಸಿಂಗ್ ಕೂಡ ಮಾಡ್ಕೋಬೋದು, ಮೇಲ್ ಕೂಡ ಫೆನ್ಸಿಂಗ್ ಇದನ್ನೆಲ್ಲ ಮೇಲ್ ಕೂಡ ನೀವು ಕಬ್ಬಣ ಎಲ್ಲ ಹಾಕ್ಸಿ ಶೀಟ್ ಕೂಡ ಹಾಕ್ಸ್ಕೊಬೋದು ಮುಂದೆ ನಿಮ್ಮೆಲ್ಲ ಅಸೋಸಿಯೇಷನ್ ಫಾರ್ಮ್ ಆದಮೇಲೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪ್ಲೀಸ್ ಲೈಕ್